ನಮಸ್ತೆ ಎಲ್ಲರಿಗೂ. ಈಗ ಎಲ್ಲೆಡೆ ಸುದ್ದಿ ಆಗ್ತಿರುವಂಥ ಈ SIR ಫಾರಮ್ ಫಿಲ್ಲಿಂಗ್ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ BLO ಆಫೀಸ್ ತಮ್ಮ ಮನೆಗಳಿಗೆ ಬಂದು ಪ್ರತಿಯೊಬ್ಬ ಸದಸ್ಯರದು ಫಾರಮ್ ಫಿಲ್ಲಿಂಗ್ ಮಾಡಿ ಹೋಗ್ತಾರೆ. ಸೊ ಆ ಫಾರಮ್ ಫಿಲ್ಲಿಂಗ್ ಮಾಡುವಾಗ ಅದರಲ್ಲಿ ಆಲ್ರೆಡಿ ಮೆನ್ಷನ್ ಇರುತ್ತೆ, ನಿಮ್ಮ ಫೋಟೋ ಇರುತ್ತೆ, ನಿಮ್ಮ ವೋಟರ್ ID ಕಾರ್ಡ್ ನಂಬರ್ ಇರುತ್ತೆ, ಪಾರ್ಟ್ ನಂಬರ್ ಇರುತ್ತೆ, ಅಡ್ರೆಸ್ ಕೂಡ ಇರುತ್ತೆ. ಅವ್ರು ವೆರಿಫಿಕೇಷನ್ ಮಾಡಿಕೊಟ್ಟು ಹೋಗ್ತಾರೆ. ಅದು ಅಪ್ಲಿಕೇಶನ್ ಎಲ್ಲ ಫಿಲಪ್ ಆದಮೇಲೆ ನಿಮ್ಮ ಮನೆಗಳಿಗೆ ಪರ್ಪಲ್ ಕಲರ್ ಸ್ಟಿಕ್ಕರ್ ಅಂಟಿಸ್ತಾರೆ. ಯಾರ್ದಾದ್ರೂ ಆಗಿಲ್ಲ ಅಥವಾ ಆ ಮನೆಗೆ ಬೀಗ ಹಾಕಿತ್ತು ಅಂದರೆ ರೆಡ್ ಕಲರ್ ಸ್ಟಿಕ್ಕರ್ ಅಂತಾರೆ. ಇನ್ನು ಲಾಸ್ಟ್ SIR 2002ನಲ್ಲಿ ಯಾರು ವೋಟ್ ಹಾಕಿರೋದು ಅಪ್ಡೇಟ್ ಆಗಿದ್ದಾನೆ ಇಲ್ವೋ ಅಥವಾ ವೋಟಿಂಗ್ ಲಿಸ್ಟಲ್ಲಿ ಇದ್ದಾರೋ ಇಲ್ವೋ ಅನ್ನೋದನ್ನು ನಾವಿಲ್ಲಿ ಸರ್ಚ್ ಮಾಡ್ಕೋಬೋದು. ಯಾವ ರೀತಿ ಸರ್ಚ್ ಮಾಡಬೇಕು ಅಂದರೆ ಗೂಗಲಲ್ಲಿ ಹೋಗಿ ECI ನೆಟ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿ ಯೂನಿಫೈಡ್ ಪೋರ್ಟಲ್ ಅಂತ ಒಂದು ತೋರಿಸುತ್ತೆ, ಇನ್ನೊಂದು ಸರ್ವಿಸ್ ಪೋರ್ಟಲ್ ಅಂತ ಒಂದು ತೋರಿಸುತ್ತೆ. ಸೊ ಯೂನಿಫೈಡ್ ಪೋರ್ಟಲ್ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ವೋಟರ್ ಲಿಸ್ಟ್ ತೋರಿಸುತ್ತೆ, ವೋಟರ್ ಸರ್ವಿಸಸ್. ಆ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿದರೆ ನೀವು ಸರ್ವಿಸ್ ಪೋರ್ಟಲ್ಗೆ ಹೋಗ್ತೀರಾ. ಸೊ ಸರ್ವಿಸ್ ಪೋರ್ಟಲ್ಗೆ ಹೋದಾಗ ಸರ್ಚ್ ಯುವರ್ ಲಾಸ್ಟ್ ನೇಮ್ ಇನ್ SIR ಅಂತ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ, ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಮತ್ತು ಫುಲ್ ನೇಮ್ ಇನ್ ಲಾಸ್ಟ್ SIR. ಅಂದರೆ ಆ SIR ಅಲ್ಲಿ ನಿಮ್ಮ ಫುಲ್ ನೇಮ್ ಏನಿರುತ್ತೋ ಅದನ್ನು ಹಾಕಬೇಕು. ಅದನ್ನು ಹಾಕಿದಾಗ ಕೆಳಗಡೆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಅದನ್ನು ರಿಫ್ರೆಶ್ ಮಾಡಿ ಎಂಟ್ರಿ ಮಾಡಿ, ಇಲ್ಲಾಂದರೆ ಟೈಮ್ ಔಟ್ ಆಗಿರುತ್ತೆ. ಎಂಟ್ರಿ ಮಾಡಾದಮೇಲೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಿಮಗಲ್ಲಿ ಲೀಸ್ಟ್ ಆಫ್ ನಂಬರ್ ಆಫ್ ಹೆಸರುಗಳು ತೋರಿಸುತ್ತೆ. ಅಂದರೆ ನಿಮ್ಮೊಬ್ರದ್ದೇ ನಮ್ಮ ಹೆಸರಿರಲ್ಲ, ತುಂಬ ಜನದ ಸೇಮ್ ನೇಮ್ಸೇ ಇರುತ್ತೆ ಅಲ್ವಾ. ಸೊ ನೀವಲ್ಲಿ ಯಾವ ರೀತಿ ನಿಮ್ಮದು ಅಂತ ಕಂಡುಹಿಡ್ಕೋಬೋದು ಅಂದರೆ ನಿಮ್ಮ ಫುಲ್ ನೇಮ್ ಕೊಟ್ಟಿರ್ತೀರಲ್ಲ, ಆ ಫುಲ್ ನೇಮ್ ಜೊತೆ ರಿಲೇಟಿವ್ ನೇಮ್ಗೆ ಹಾಕಿರ್ತೀರ. ಆ ರಿಲೇಟಿವ್ ನೇಮು ನಿಮ್ಮ ಗಂಡಂದು ಆಗಿರ್ಬೋದು ಅಥವಾ ನಿಮ್ಮ ಅಪ್ಪಾಜಿಯವ್ರದ್ದು ಆಗಿರ್ಬೋದು. ಅದರಲ್ಲಿ ನಿಮಗೆ ಮುಂದಕ್ಕೆ ಹೋದಾಗ ಸ್ಟೇಟು ಡಿಸ್ಟಿಕ್ಕು ಕೂಡ ಅದನ್ನೇ ತೋರಿಸುತ್ತೆ. ಆಮೇಲೆ AC ನಂಬರ್ ಆ್ಯಂಡ್ ನೇಮ್ ಅಂತ ಅಂದರೆ ಆ ಊರಿಂದು AC ನಂಬರ್ ಏನು ಅಂತ ತೋರಿಸುತ್ತೆ. ಇನ್ನು ಪೋಲಿಂಗ್ ಸ್ಟೇಷನ್ ಅಂದರೆ ಅವರು ಆ 2002-3-5 ಪೀರಿಯಡ್ಸಲ್ಲಿ ಅವರು ಎಲ್ಲಿ ವೋಟ್ ಹಾಕಿದ್ರು ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ. ಅದಾದ ನಂತರ ನಿಮಗೆ ಪಾರ್ಟ್ ನಂಬರ್ ಕಳಿಸುತ್ತೆ, ತುಂಬ ಮೇನ್ ಇಂಪಾರ್ಟೆಂಟ್. ಇದಾದ ನಂತರ ಫಾರಮ್ ಫಿಲ್ಲಿಂಗ್ ಯಾವ ರೀತಿ ಮಾಡಬೇಕು, ಫಾರಮ್ 8 ಯಾಕೆ ಅಪ್ಲೈ ಮಾಡಬೇಕು ಅಂತ ಇನ್ ಡೀಟೇಲ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈ ಒಂದು ಮಾಹಿತಿ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.